ರಾಜ್ಯದಲ್ಲಿ ಸರ್ಕಾರಿ ಒಡೆತನ ಗುಣಮಟ್ಟದ ಶಾಲಾ ಕಟ್ಟಡಗಳು, ಸೇತುವೆಗಳು, ಬಹು ಅಂತಸ್ತಿನ ಸಂಕೀರ್ಣ ಕಟ್ಟಡಗಳ ನಿರ್ಮಾಣಕ್ಕೆ ಸಿವಿಲ್ ಇಂಜಿನಿಯರ್ಗಳು ಅಗತ್ಯ ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನ ಪಡೆಯುವ ಸಲುವಾಗಿ ರಾಜ್ಯ ವೃತ್ತಿಪರ ಸಿವಿಲ್ ಇಂಜಿನಿಯರ್ ಷರತ್ತು ಅಸ್ತಿತ್ವಕ್ಕೆ ಬಂತು. ವರ್ಷ ಕಳೆದರೂ ಇದುವರೆಗೂ ಸ್ವಂತ ಕಚೇರಿಯೂ ಇಲ್ಲ, ಅಗತ್ಯ ಸಿಬ್ಬಂದಿಯೂ ಪರದಾಡುವಂತೆ ಆಗಿದೆ ಎಂದು ಕಲಬುರಗಿ ಸಿವಿಲ್ ಇಂಜಿನಿಯರ್ಸ್ ಕಾರ್ಯದರ್ಶಿ ಮನೀಶ್ ವೈಕುಂಠ್ ಅವರು ತಿಳಿಸಿದ್ದಾರೆ. ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸರ್ಕಾರಿ ಒಡೆತನ ಗುಣಮಟ್ಟದ ಶಾಲಾ ಕಟ್ಟಡಗಳು, ಸೇತುವೆಗಳು, ಬಹು ಅಂತಸ್ತಿನ ಸಂಕೀರ್ಣ ಕಟ್ಟಡಗಳ ನಿರ್ಮಾಣಕ್ಕೆ ಸಿವಿಲ್ ಇಂಜಿನಿಯರ್ಗಳು ಅಗತ್ಯ ಸಲಹೆ, ಸೂಚನೆ ಮತ್ತು ಮಾರ್ಗದರ್ಶನ ಪಡೆಯುವ ಸಲುವಾಗಿ ರಾಜ್ಯ ವೃತ್ತಿಪರ ಸಿವಿಲ್ ಇಂಜಿನಿಯರ್ಗಳ ಪರಿಷತ್ತು ಅಸ್ತಿತ್ವಕ್ಕೆ ಬಂತು. 2 ವರ್ಷ ಕಳೆದರೂ ಇದುವರೆಗೂ ಸ್ವಂತ ಕಚೇರಿಯೂ ಇಲ್ಲ, ಅಗತ್ಯ ಸಿಬ್ಬಂದಿಯೂ ಇಲ್ಲ, ಪರದಾಡುವಂತಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ರಾಜ್ಯ ಕನ್ನಡ ನ್ಯೂಸ್, ಕಲಬುರಗಿ. ಮತ್ತು ಎಸ್ ಆರ್ ಬೊಮ್ಮಾಯಿ ಸರ್ ಮತ್ತು ಅಂದರೆ ನಮ್ಮ ಎಚ್ ಕೆ ಪಾಟೀಲ್ ಇವೊಂದು ಮುತುವರ್ಜಿ ವಹಿಸಿ ಸುಮಾರು ಒಂದು 3 ತಿಂಗಳಲ್ಲಿ ಒಂದು ಕಾನೂನು ರಚನೆ ಮಾಡಿದರು. ಅದಕ್ಕೊಂದು ಏನಂತಾರೆ, ನ್ಯಾಯಾಲಯದ ಒಂದು ನ್ಯಾಯಮೂರ್ತಿಗಳು ಒಂದು ಕಮಿಟಿ ಮಾಡಿ ಆ ಕಮಿಟಿ ಒಳಗೆ ಈ ಕಾನೂನಿಗೆ ಯಾವ ಥರ ಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಆ ಕಾನೂನಾತ್ಮಕ ಏನು ಬೇಕೋ ಅದ್ರ ಬಗ್ಗೆ ಎಲ್ಲ ಮಾಡಿದ್ವಿ. ಆದರೆ 18 ತಿಂಗಳಾಯಿತು, ಇದಕ್ಕೆ ನಾವು ಕಚೇರಿ ಅಲ್ದಾಡ್ತಾ ಇದ್ದೀವಿ. ಯಾವುದೇ ಒಂದು ನಮಗೆ ಬರೋದಿಲ್ಲ, ನಿಮಗೆ ಬರೋದಿಲ್ಲ, ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ದಾರೆ. ಉಚಿತವಾಗಿ ಕೊಡುವಂಥ ಖಾಲಿ ಸ್ಥಳ ಅವರು ಬರೆದಿದ್ದಾರೆ, ಈ ಒಂದು ಯಾವುದು ಖಾಲಿ ಸ್ಥಳ ಇದೆ ಅವ್ರಿಗೆ ಕೊಡುವಂಥ ಕೊಡ್ತಾಯಿಲ್ಲ. ಹೀಗಾಗಿ ಒಂದು ನಾವು ಎಲ್ಲ ಈ ಕೌನ್ಸಿಲ್ ಎಲ್ಲ ಆಗಿದೆ, ಕೌನ್ಸಿಲ್ ಆಗಿದೆ. ನಾವು ಕೌನ್ಸಿಲ್ ಸುಮಾರು ಆನ್ಲೈನಲ್ಲೇ 18 ಮೀಟಿಂಗ್ ಮಾಡ್ತಾಯಿದ್ದೀವಿ, ವೆಬ್ ಯಾಕೆಂದರೆ ನಮ್ಗೆ ಕೂಡೋಕ್ಕೆ ಸ್ಥಳ ಇಲ್ಲ. ಇಡೀ ತಿಂಗಳಲ್ಲಿ 15 ದಿನಕ್ಕೊಮ್ಮೆ ನಾವು ಏನು ಹೋಗೋವೆ ಅದಕ್ಕೇನಂದ್ರೆ ನಮಗೆ ಮುಂದಿನ ಕಾರ್ಯಚಟುವಟಿಕೆಗೆ ಏನು ಬೇಕು, ಈ ಅದರಲ್ಲಿ ವೆಬ್ಸೈಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಅಂದರೆ ಈ ರಿಜಿಸ್ಟ್ರೇಷನ್ ನೋಂದಣಿ ಚಾಲು ಆದ ನಂತರ ಅದಕ್ಕೆ ಬೇಕಾಗುವಂಥ ರಿಜಿಸ್ಟ್ರೇಷನ್ ಫಾರ್ಮು, ನಂತರ ಅದಕ್ಕೆ ಅಂದರೆ ಪ್ರಾಕ್ಟೀಸ್ ಸರ್ಟಿಫಿಕೇಟು, ಇದೇ ಥರ ಹಲವಾರು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ನಾವು ಕಟ್ಟಡ ಇದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಮಗೆ ಆಗಬೇಕಾಗಿದ್ದು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಿಕೊಡ್ಬೇಕು ಮತ್ತು ಕಟ್ಟಡ ಕೊಡಬೇಕು. ಈಗ ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಮಾಡೋದು ಹಲವಾರು ಬಾರಿ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಟ್ಟು ನಾವೇ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರಿಗೆ ಈ ಥರನೂ ಮಾಡ್ಬೋದು ಅಂತೇಳಿ ಅವ್ರಿಗೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಅದನ್ನು ನೋಡೋಕ್ತಾ ಇಲ್ಲ, ಅವರು ಮಾಡ್ಲಿಕ್ಕೆ ಬಿಡ್ತಾಯಿಲ್ಲ, ಅವರು ಮಾಡ್ತಾಯಿಲ್ಲ, ನಮಗೆ ಮಾಡಿದ್ದನ್ನು ನೋಡ್ತಾ ಇಲ್ಲ. ಹೀಗಾಗಿ 2 ನೋಂದಣಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಯಿತು, ಕಟ್ಟಡ ಆಯಿತು ಅಂದರೆ ನಾವು ಕೂತ್ಕೊಂಡು ನೋಂದಣಿ ಮಾಡಬೇಕು. ನಮಗೆ ಸುಮಾರು ಕರ್ನಾಟಕದಂತೆ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ಗಳಾಗಿರ್ಬೋದು, ಸಿವಿಲ್ ಇಂಜಿನಿಯರ್ಸ್ ಆಗ್ಬೋದು. ಹೀಗಾಗಿ ನೀವು ಯಾವಾಗ ನೋಂದಣಿ ಚಾಲು ಮಾಡ್ತೀರಿ, ನಾವು ರೆಡಿ ಇರ್ತೀವಿ. ನಾವು ಅವ್ರಿಗೆ ಏನು ಉತ್ತರ ಹೇಳಬೇಕು ನಮಗೆ ತೋರಿಸ್ತಾ ಇಲ್ಲ. ಅದಕ್ಕಾಗಿ ಕೊನೆ ಪಕ್ಷ ಎಲ್ಲ ನಾವೊಂದು ನೋಡಿ ನಮ್ಮ ಅವ್ರಿಗೇನಾಗಿದೆ, ಪರಿಷತ್ ಏನೂ ಕೆಲಸ ಮಾಡ್ತಾಯಿಲ್ಲ, ನಾವೆಲ್ಲ ಹೋರಾಟಕ್ಕೆ ಬೆಂಬಲ ಕೊಟ್ಟಿವಿ. ಈ ಪರಿಷತ್ ಸದಸ್ಯರು ಏನೂ ಮಾಡ್ತಿಲ್ಲ, ನಮ್ಮ ಮನೋಭಾವ ಅನ್ನೋದು ಕರ್ನಾಟಕದಂತೆ ಬಂದಿದೆ. ಹೀಗಾಗಿ ಇವರು ನಮ್ಮ ಪರವಾಗಿನೂ ಸಿವಿಲ್ ಇಂಜಿನಿಯರ್ಸು ತಮಗೂ ಈಗೇನೆಂದರೆ ಹಲವಾರು ಅಸೋಸಿಯೇಷನ್ಗಳು ಆಗ್ಬೋದು, ಇಂಡಿವಿಜುವಲ್ ಆಗಿರ್ಬೋದು, ಎಲ್ಲರೂ ಚೀಫ್ ಸೆಕ್ರೆಟ್ರಿಗೆ ಪತ್ರದ ಮುಖಾಂತರ ಬರೆದಿದ್ದಾರೆ. ಅದಕ್ಕೆ ಏನೂ ರಿಪ್ಲೈ ಇಲ್ಲ. ಪತ್ರ ಮುಖಾಂತರ ಮೇಲ್ ಕಳಿಸಿದ್ದಾರೆ, ಬೈ ಪೋಸ್ಟ್ ಮಾಡಿದ್ದಾರೆ, ಚೀಫ್ ಸೆಕ್ರೆಟ್ರಿಗೆ ಕಳಿಸಿದ್ದಾರೆ. ಈ ಥರ ನಮ್ಗೆ ಕೌನ್ಸಿಲ್ ಬೇಗನೆ ಇಂಪ್ಲಿಮೆಂಟ್ ಮಾಡಿರಿ, ನಾವು ರಿಜಿಸ್ಟ್ರೇಷನ್ ಚಾಲೂ ಮಾಡ್ತೀವಿ. ರಿಜಿಸ್ಟ್ರೇಷನ್ ಮಾಡೋಕ್ಕೆ ಎಲ್ಲ ಸಿವಿಲ್ ಇಂಜಿನಿಯರ್ಸ್ ಚಾಲೂ ಮಾಡ್ತಾ ರೆಡಿ ಇದ್ದಾರೆ. ಆದರೆ ನಮಗೆ ಅದು ಅಸಹಾಯಕತೆ ಆಗ್ತಾಯಿದೆ. ಇದಕ್ಕೆ ದಯವಿಟ್ಟು ತಾವು ಈ ಒಂದು ಮಾಧ್ಯಮದ ಮುಖಾಂತರ ಸರ್ಕಾರದ ಅಧಿಕಾರಿಗಳದೇ ಹಿಂದೆಟ್ಟು ಹಾಕ್ತಾಯಿದ್ದಾರೆ. ಇದರಲ್ಲಿ ನಮ್ಮಲ್ಲಿ ಎಲ್ಲ ಆರ್ಡರ್ ಕಾಪಿ ಇದೆ. ಫ್ರೀ ಕೊಡು ಅಂತ ಹೇಳಿದಾರೆ, ಒಂದು ಕರೆಸ್ಪಾಂಡೆನ್ಸ್ ಮಾಡು ಅಂತ ಹೇಳಿದಾರೆ, ಫ್ರೀ ಜಾಗ ಎಲ್ಲೆಲ್ಲಿ ಅಂತ ಕೊಡ್ತಾರೆ. ಆದರೆ ಅವ್ರಿಗೆ ಒಯ್ದು ಕೇಳಿದ್ರೆ ಸರ್ ನಮ್ಮಲ್ಲಿ ಲೆಟ್ರೇ ಬಂದಿಲ್ಲ ಅಂತ. KRDSಗೆ ಲೆಟ್ರ್ ಬಂದಿದೆ ಸರ್, ನಮಗೆ 4 ತಿಂಗಳಾಯಿತು ಲೆಟ್ರೇ ಬಂದಿಲ್ಲ ಅಂತ ಹೇಳ್ತಾರೆ. ಅವ್ರು ಲೆಟ್ರ್ ಬಂದಿದ್ರು ಸರ್ ನಾವೇ ಒಂದು ಕಾಪಿ ತೊಗೋರಿ ಅಂದರೆ ಸರ್ ನಮ್ಮಲ್ಲಿ ಪ್ರೊವಿಷನ್ ಫ್ರೀ ಕೊಡೋಲ್ಲ ಅಂತಾರೆ. ಸರ್ಕಾರ ಆದೇಶ ತಾತ್ಕಾಲಿಕವೂ ಉಚಿತ ಕೊಡೋ ಅಂತ ಹೇಳ್ತಾರೆ. ಅವ್ರು KRDS ಹೇಳ್ತಾರೆ ಇಲ್ಲ ನಮಗೆ ಉಚಿತ ಕೊಡೋಲ್ಲ, ನಾವು ಚಾರ್ಜ್ ಕೊಡಬೇಕು, ಆದ್ರೆ ನಮ್ಮಲ್ಲಿ ಲೆಟ್ರೇ ಬಂದಿಲ್ಲ ಅವರು ಅಂತ ಹೇಳ್ತಾರೆ. ಹೀಗಾಗಿ 3 ತಿಂಗಳು ಬೆಂಗಳೂರಲ್ಲೇ ಇದ್ದೇ ಲೆಟ್ರ್ ಒಬ್ರಿಗೊಬ್ರು ತಲುಪ್ತಾ ಇಲ್ಲ. ಹೀಗಾಗಿ ದಯವಿಟ್ಟು ಈ ಪತ್ರಿಕಾ ಮಾಧ್ಯಮ ಮುಖಾಂತರ ನಾವು ಈ ಕೌನ್ಸಿಲ್ ಬಗ್ಗೆ ಆಗಿರ್ಬೋದು, ನಮ್ಮ ಕರ್ನಾಟಕ ಕೌನ್ಸಿಲ್ ಆಗಿರ್ಬೋದು, ಮತ್ತು ಈ ಗುಲ್ಬರ್ಗ ಅಸೋಸಿಯೇಷನು ಅಥವಾ ಎಲ್ಲ ಜಿಲ್ಲಾದ್ಯಂತೆ ಮತ್ತು ತಾಲೂಕಾದ್ಯಂತೆ ಈ ಒಂದು ಪತ್ರಿಕಾ ಮುಖಾಂತರ ಸರ್ಕಾರದ ಅಧಿಕಾರಿಗಳನ್ನು ಕಿವಿ ಮುಟ್ಟಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಹೀಗಾಗಿ ದಯವಿಟ್ಟು ಹೇಳ್ತೀನಿ, ಮುಂದಿನ ಈ ಸರ್ಕಾರದ ಕ್ಕೆ ನೀವು ಸ್ವಲ್ಪ ಒತ್ತಾಯ ಮಾಡಿ ಈ ಒಂದು ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಈ ಬೀದರ್ನಿಂದ ಹಾವು ಶೆಟ್ಟಿ ಪಾಟೀಲ್ ಬಂದರೆ ಅವರ